Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ದ್ವಿತೀಯ PUCಯ ಇಂಗ್ಲಿಷ್ನಲ್ಲಿ ನಿಮಗೆ ಕೇಳುವಂತ ಲೆಟರ್ ರೈಟಿಂಗ್, ಅದರಲ್ಲೂ ವಿಶೇಷವಾಗಿ ಜಾಬ್ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ವಿದ್ಯಾರ್ಥಿಗಳೇ, ನಾನು ಈಗ ನೀಡುವಂತ ಫಾರ್ಮ್ಯಾಟ್ ಅನ್ನು ನೀವು ಬರೆದರೆ ನೀವು ಸುಲಭವಾಗಿ 5 ಅಂಕಗಳನ್ನು ಲೆಟರ್ ರೈಟಿಂಗ್ ನಲ್ಲಿ ಗಳಿಸಬಹುದು. ಈ ವಿಡಿಯೋವನ್ನು ಆರಂಭಿಸುವುದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆ ಕ್ವೆಶ್ಚನ್ ನಂಬರ್ 30ಯಲ್ಲಿ ಲೆಟರ್ ರೈಟಿಂಗ್ ಅನ್ನು ಬರೆಯೋದಕ್ಕೆ ಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳೇ ಜಾಬ್ ಅಪ್ಲಿಕೇಶನ್ ಅನ್ನು ಬರೆಯೋದಕ್ಕೆ ನಿಮಗೆ ಕೊಡ್ತಾರೆ. ಒಂದು ಲೆಟರ್ ಫಾರ್ಮ್ಯಾಟ್ ಅನ್ನು ನಾವು ನೋಡೋಣ. ಮೊದಲು ವಿದ್ಯಾರ್ಥಿಗಳೇ, ಫಸ್ಟ್ ಫ್ರಮ್ ಅಡ್ರೆಸ್ ಅನ್ನು ಬರೀಬೇಕು. ನಿಮಗೆ ಅಲ್ಲಿ ಫ್ರಮ್ ಅಡ್ರೆಸ್ ಅನ್ನು ಯಾವುದನ್ನ ಬರೀಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ನೆಕ್ಸ್ಟ್ 13th March 2024 ಅಂತ ಹಾಕಿದ್ದೇನೆ. ನಿಮ್ಮ ವಾರ್ಷಿಕ ಪರೀಕ್ಷೆ ಆ ದಿನ ನಡೆಯೋದ್ರಿಂದ ಆ ಡೇಟ್ ಅನ್ನು ಹಾಕ್ರಿ. ನೆಕ್ಸ್ಟ್ ಒಂದು ಲೈನ್ ಅನ್ನು ಬಿಟ್ಟು ಟು ಅಡ್ರೆಸ್, ಅಲ್ಲಿ ನಿಮಗೆ ಟು ಅಡ್ರೆಸ್ ಅನ್ನು ಕೊಟ್ಟಿರ್ತಾರೆ. ಆ ಟು ಅಡ್ರೆಸ್ ಅನ್ನು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್. ನೆಕ್ಸ್ಟ್ ಒಂದು ಲೈನ್ ಅನ್ನು ಬಿಟ್ಟು ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ಇಲ್ಲಿ ವಿದ್ಯಾರ್ಥಿಗಳೇ ನಾನು ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದೇನೆ. ಇದರಲ್ಲಿ ನೀವು ಯಾವ ಜಾಬಿಗೆ ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ದೀರಲ್ವಾ ಆ ಜಾಬಿನ ಹೆಸರನ್ನು ಇಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಒಂದು ಲೈನ್ ಅನ್ನು ಬಿಟ್ಟು ರೆಫರೆನ್ಸ್ ವಿತ್ ರೆಫರೆನ್ಸ್ ಟು ದಿ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ದ ನ್ಯೂಸ್ ಪೇಪರ್. ಇಲ್ಲಿ ನ್ಯೂಸ್ ಪೇಪರಿನ ಹೆಸರನ್ನು ಬರೀಬೇಕು. ನೆಕ್ಸ್ಟ್ ಡೇಟೆಡ್, ಆ ನ್ಯೂಸ್ ಪೇಪರ್ನಲ್ಲಿ ಆ ಅಡ್ವರ್ಟೈಸ್ಮೆಂಟ್ ಯಾವ ದಿನಾಂಕದಂದು ಬಂದಿರುತ್ತಲ್ವಾ ಆ ಡೇಟನ್ನು ಇಲ್ಲಿ ವಿದ್ಯಾರ್ಥಿಗಳೇ ಬರೀಬೇಕಾಗತ್ತೆ. ನೆಕ್ಸ್ಟ್ ಇನ್ ರೆಸ್ಪಾನ್ಸ್ ಟು ಯೋರ್ ಅಡ್ವರ್ಟೈಸ್ಮೆಂಟ್ ಇನ್, ಇಲ್ಲಿ ನ್ಯೂಸ್ ಪೇಪರ್ ಹೆಸರನ್ನು ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಡೆಕ್ಕನ್ ಹೆರಾಲ್ಡ್ ಅಂತ ಇದ್ರೆ ಡೆಕ್ಕನ್ ಹೆರಾಲ್ಡ್ ಅಂತ ಬರೀಬೇಕು. ದ ಹಿಂದೂ ಅಂತ ಇದ್ರೆ ದ ಹಿಂದೂ ಅಂತ ಬರೀಬೇಕು. ನೆಕ್ಸ್ಟ್ ಡೇಟೆಡ್, ಇಲ್ಲಿ ನೀವು ಆ ಅಡ್ವರ್ಟೈಸ್ಮೆಂಟಿನ ಡೇಟ್ ಅನ್ನು ಬರೀಬೇಕು. ಇಲ್ಲಿ ಡೇಟ್ ಅನ್ನು ಬರ್ದಿರ್ತೀರಲ್ವಾ ಅದೇ ಡೇಟ್ ಅನ್ನ ಇಲ್ಲಿ ವಿದ್ಯಾರ್ಥಿಗಳೇ ಬರೀಬೇಕಾಗುತ್ತೆ. ಫಾರ್ ದ ಪೋಸ್ಟ್ ಆಫ್ ಡ್ಯಾಶ್, ಇಲ್ಲಿ ವಿದ್ಯಾರ್ಥಿಗಳೇ ಯಾವ ಪೋಸ್ಟಿಗೆ ಅಂತೇಳಿ ನೀವು ಇಲ್ಲಿ ಆಗ್ಲೇ ಬರ್ದಿರ್ತೀರಲ್ವಾ ಆ ಪೋಸ್ಟಿನ ಹೆಸರನ್ನ ಇಲ್ಲಿ ಬರೀಬೇಕಾಗುತ್ತೆ. ಐ ವಿಶ್ ಟು ಸಬ್ಮಿಟ್ ಮೈ ಅಪ್ಲಿಕೇಶನ್. I have indicated details of my qualification, experience, etc. in the enclosed biodata for your kind reference. Hope you will give me the opportunity to work in your esteemed, ಅದು ಕಂಪನಿ ಆಗಿದ್ರೆ ಕಂಪನಿ ಅಂತ ಬರೀರಿ, ಆಫೀಸ್ ಆಗಿದ್ರೆ ಆಫೀಸ್, ಅಥವಾ ಯಾವುದಾದ್ರೂ ಒಂದು ಶಾಲೆ ಕಾಲೇಜ್ ಆಗಿದ್ರೆ ಅಲ್ಲಿ ನೀವು ಇನ್ಸ್ಟಿಟ್ಯೂಷನ್ ಅಂತೇಳಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಒಂದು ಲೈನ್ ಅನ್ನು ಬಿಟ್ಟು ಥ್ಯಾಂಕ್ ಯು ಅಂತ ಬರೀರಿ. ನೆಕ್ಸ್ಟ್ ಯುವರ್ಸ್ ಫೇತ್ಫುಲಿ, ಇದನ್ನು ಬರೆದು ವಿದ್ಯಾರ್ಥಿಗಳೇ ಮೇಲ್ಗಡೆ ನೀವು ಫ್ರಮ್ ಅಡ್ರೆಸ್ ಅಲ್ಲಿ ಬರ್ತಿರ್ತಿರಲ್ವಾ ಹೆಸರನ್ನ, ಆ ಹೆಸರನ್ನ ಇಲ್ಲಿ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಬಯೋಡೇಟಾವನ್ನ ಇಲ್ಲಿ ಬರಿಬೇಕಾಗತ್ತೆ. ಬಯೋಡೇಟಾ ನೇಮ್, ಅಲ್ಲಿ ನೇಮ್ ಅನ್ನ ಕೊಟ್ಟಿರ್ತಾರೆ ಆ ನೇಮ್ ಅನ್ನ ಬರಿಬೇಕು. ಅಡ್ರೆಸ್, ಅಡ್ರೆಸ್ ನ ಹೆಸರನ್ನು ಕೂಡ ಅವರು ಕೊಟ್ಟಿರ್ತಾರೆ ಅದನ್ನ ಬರಿಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ನೀವು ಬರಿಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬಿಟ್ಟ ಸ್ಥಳವನ್ನ ಕೊಟ್ಟಿದ್ದೇನೆ. ಕ್ವಾಲಿಫಿಕೇಶನ್, ಇಲ್ಲೂ ಕೂಡ ಅಷ್ಟೇನೆ ಅಲ್ಲಿ ಏನು ಕ್ವಾಲಿಫಿಕೇಶನ್ ಅನ್ನ ಬರೆಯೋದಕ್ಕೆ ಹೇಳಿರ್ತಾರೋ ಅದನ್ನ ಕ್ವಾಲಿಫಿಕೇಶನ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಲ್ಯಾಂಗ್ವೇಜಸ್ ನೋನ್, ಇಂಗ್ಲಿಷ್, ಕನ್ನಡ, ಹಿಂದಿ ಅಥವಾ ನಿಮಗೆ ಬೇರೆ ಇನ್ಯಾವುದಾದ್ರೂ ಭಾಷೆ ಗೊತ್ತಿದ್ರೆ ಇಲ್ಲಿ ಬರೀಬಹುದು. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ 3 years ಅಥವಾ ನೀವು 4-5 years ಅಂತ ಬೇಕಾದರೂ ಬರೀಬಹುದು. ನೆಕ್ಸ್ಟ್ ಲೆಟರಿನ ಫಾರ್ಮ್ಯಾಟ್ ಅನ್ನ ವಿದ್ಯಾರ್ಥಿಗಳೇ ನಾವೀಗ ಕಲ್ತ್ಕೊಂಡಿದ್ದೀವಲ್ವಾ ಅದೇ ತರ ಪ್ರಶ್ನೆಯನ್ನ ಮಾಡಲ್ ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿದ್ದಾರೆ. ಅದೇ ಪ್ರಶ್ನೆಯನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಅದನ್ನ ನಾವು ಯಾವ ರೀತಿ ಜಾಬ್ ಅಪ್ಲಿಕೇಶನ್ ಅನ್ನ ಬರೀಬೇಕು ಅಂತೇಳಿ ನೋಡೋಣ. Write a letter of application in response to the following advertisement which appeared in paper The Hindu dated 1st March 2024. ಇಲ್ಲಿ ವಿದ್ಯಾರ್ಥಿಗಳ ಗಮನಿಸಿ, ನಮಗೆ ಬೇಕಾಗಿರೋದು ಮೊದಲನೇದಾಗಿ ಯಾವ ನ್ಯೂಸ್ ಪೇಪರ್ ಅಂತೇಳಿ ಅದರ ಹೆಸರು ದ ಹಿಂದೂ, ಡೇಟ್ 1st March 2024. ನೆಕ್ಸ್ಟ್ ರೈಟ್ XX ಫಾರ್ ನೇಮ್, ಅಂದರೆ ಫ್ರಮ್ ಅಡ್ರೆಸ್ ಅಲ್ಲಿ ನೀವು ಈ ಹೆಸರನ್ನ ಬರೀಬೇಕು. ನಿಮ್ಮ ಹೆಸರಿನ ಬದಲಾಗಿ XX ಅಂತೇಳಿ ಈ ಹೆಸರನ್ನ ಬರೀಬೇಕು. ಆ್ಯಂಡ್ YYY ಫಾರ್ ಅಡ್ರೆಸ್, ನಿಮ್ಮ ಅಡ್ರೆಸ್ಸಿನ ಬದಲಾಗಿ ವಿದ್ಯಾರ್ಥಿಗಳೇ YYY ಎಂಬ ಹೆಸರನ್ನ ನೀವು ನಿಮ್ಮ ಅಡ್ರೆಸ್ಸಿನ ಬದಲಾಗಿ ಅಲ್ಲಿ ಬರೀಬೇಕಾಗತ್ತೆ. ಒಟ್ಟು 5 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಏನಿದೆ ಅಂತೇಳಿ ನೋಡಿದಾಗ ವಾಂಟೆಡ್, ಜಾಬ್, ಕಂಪ್ಯೂಟರ್ ಆಪರೇಟರ್, ಕ್ವಾಲಿಫಿಕೇಶನ್ ಎನಿ ಡಿಗ್ರಿ, ಕನ್ನಡ ಆ್ಯಂಡ್ ಇಂಗ್ಲಿಷ್ ಟೈಪಿಂಗ್, ಎಕ್ಸೆಲ್, ವರ್ಡ್ ಎಟ್ಸೆಟ್ರಾ. ಅಪ್ಲೈ ಟು, ಇಲ್ಲಿ ನಿಮಗೆ 2 ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ದ ಮ್ಯಾನೇಜರ್, ನಿಧಿಮಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ವಿಶ್ವ ಕಾಂಪ್ಲೆಕ್ಸ್,
ಪ್ಲಾಟ್ ನಂಬರ್ 1176 ಭಾವಿಶ್ ನಗರ್ ಬ್ಯಾಂಗ್ಳೂರ್ 500006 ಇದು 2 ಅಡ್ರೆಸ್ಸನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ. ಈಗ ವಿದ್ಯಾರ್ಥಿಗಳೇ, ನಾನು ನಿಮಗೆ ತಿಳಿಸಿದಂಥ ಫಾರ್ಮ್ಯಾಟ್ನಲ್ಲಿ ಯಾವ ರೀತಿ ಲೆಟರನ್ನು ಬರೀಬೇಕು ಅಂತೇಳಿ ನಾನು ಈಗ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಫ್ರಮ್ ಅಡ್ರೆಸ್ಸನ್ನು ವಿದ್ಯಾರ್ಥಿಗಳೇ ಬರೀಬೇಕು. ಅಲ್ಲಿ ಕೊಟ್ಟಿರುವಂಥ ನಿಮ್ಮ ಹೆಸರು XX, ನೆಕ್ಸ್ಟು ಅಡ್ರೆಸ್ YY. ಇಲ್ಲಿ ನಾನು ಕೆಂಪು ಬಣ್ಣದಲ್ಲಿ ನೀಡಿರುವಂಥದ್ದೆಲ್ಲ ಕೂಡ ನೀವು ಫಿಲ್ ಮಾಡಬೇಕಾಗಿರೋದು. ಉಳಿದಂಥ ಫಾರ್ಮ್ಯಾಟನ್ನು ಹೇಗಿದೆಯೋ ಹಾಗೆ ನೀವು ಕಲಿತರೆ ನೀವು ಸುಲಭವಾಗಿ ಅಂಕಗಳನ್ನು ಪಡೆದುಕೊಳ್ಬಹುದು. ನೆಕ್ಸ್ಟ್ ಒಂದು ಲೈನನ್ನು ಬಿಟ್ಟು 13th March 2024. ನೆಕ್ಸ್ಟ್ ಟು ಎಂಬ ಪದವನ್ನು ಬರೆದಾದ್ಮೇಲೆ ಇಲ್ಲಿ 2 ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಇದನ್ನು ಈಗಾಗಲೇ ನಿಮಗೆ ಅಡ್ವರ್ಟೈಸ್ಮೆಂಟಲ್ಲಿ ಕೊಟ್ಟಿದ್ದಾರಲ್ವ, ಅದೇ ಅಡ್ರೆಸ್ಸನ್ನು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒಂದು ಲೈನನ್ನು ಬಿಟ್ಟು ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್. ನೆಕ್ಸ್ಟ್ ಇನ್ನೊಂದು ಲೈನನ್ನು ಬಿಡಿ ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ಈಗಾಗಲೇ ನಾನು ಅಲ್ಲಿ ಫಾರ್ಮ್ಯಾಟ್ನಲ್ಲಿ ಕೊಟ್ಟಿದ್ದೆ ನಿಮಗೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತೇಳಿ ಬರೆದು ಯಾವ ಜಾಬಿಗೋಸ್ಕರ ಕಾಲ್ ಮಾಡಿದ್ದಾರೆ ಆ ಅಡ್ವರ್ಟೈಸ್ಮೆಂಟ್ನಲ್ಲಿ ಕೊಟ್ಟಿರೋಂಥ ಪ್ರಕಾರ ಕಂಪ್ಯೂಟರ್ ಆಪರೇಟರ್ ಅಂತ ಇದೆ, ಹಾಗಾಗಿ ನಾವಿಲ್ಲಿ ಅದನ್ನು ಬರೀಬೇಕು. ನೆಕ್ಸ್ಟ್ ಒಂದು ಲೈನನ್ನು ಬಿಟ್ಟು ರೆಫರೆನ್ಸ್ ವಿತ್ ರೆಫರೆನ್ಸ್ ಟು ದಿ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ದ ನ್ಯೂಸ್ ಪೇಪರಿನ ಹೆಸರನ್ನು ಬರೀಬೇಕು, ದ ಹಿಂದೂ. ಡೇಟೆಡ್, ನೆಕ್ಸ್ಟ್ ಡೇಟನ್ನು ಬರೀಬೇಕು 1st March 2024. ನೆಕ್ಸ್ಟ್ ಒಂದು ಲೈನನ್ನು ಬಿಟ್ಟು ಇನ್ ರೆಸ್ಪಾನ್ಸ್ ಟು ಯೋರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಹಿಂದೂ, ಇಲ್ಲಿ ನ್ಯೂಸ್ ಪೇಪರಿನ ಹೆಸರನ್ನು ಬರೀಬೇಕು. ಡೇಟನ್ನು ಬರೀಬೇಕು 1st March 2024. ಫಾರ್ ದ ಪೋಸ್ಟ್ ಆಫ್, ಯಾವ ಜಾಬನ್ನು ಕರೆದಿದ್ದಾರೆ ಆ ಹೆಸರನ್ನು ಇಲ್ಲಿ ಬರೀಬೇಕು, ಕಂಪ್ಯೂಟರ್ ಆಪರೇಟರ್. ಐ ವಿಶ್ ಟು ಸಬ್ಮಿಟ್ ಮೈ ಅಪ್ಲಿಕೇಶನ್. ಐ ಹ್ಯಾವ್ ಇಂಡಿಕೇಟೆಡ್ ಡೀಟೇಲ್ಸ್ ಆಫ್ ಮೈ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಎಟ್ಸೆಟ್ರಾ ಇನ್ ದಿ ಎನ್ಕ್ಲೋಸ್ಡ್ ಬಯೋಡೇಟಾ ಫಾರ್ ಯೋರ್ ಕೈಂಡ್ ರೆಫರೆನ್ಸ್. ಹೋಪ್ you will give me the opportunity to work in your esteemed company. ನೆಕ್ಸ್ಟ್ ಒಂದು ಲೈನನ್ನು ಬಿಟ್ಟು ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಲೈನನ್ನು ಬಿಟ್ಟು ಯುವರ್ಸ್ ಫೇತ್ಫುಲಿ ಅಂತ ಬರೆದು ಇಲ್ಲಿ ಹೆಸರನ್ನು ಬರೀಬೇಕು. ಆದರೆ ನಿಮ್ಮ ಹೆಸರನ್ನು ವಿದ್ಯಾರ್ಥಿಗಳೇ ಬರೀಬಾರ್ದು, ಅಲ್ಲಿ ಕೊಟ್ಟಿರುವಂಥ ಹೆಸರಾದ XX ಎಂಬ ಹೆಸರನ್ನು ನೀವಿಲ್ಲಿ ಬರೀಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಯಾವುದೇ ಲೆಟ್ರನ್ನು ಕೊಟ್ಟರು ಅದರಲ್ಲೂ ಕೂಡ ವಿಶೇಷವಾಗಿ ಜಾಬ್ ಅಪ್ಲಿಕೇಶನನ್ನು ಕೊಟ್ಟರೆ ನಿಮಗೆ ಈ ರೀತಿಯ ಫಾರ್ಮ್ಯಾಟನ್ನು ಯೂಸ್ ಮಾಡಿ ಬರೀರಿ ವಿದ್ಯಾರ್ಥಿಗಳೇ, ನೀವು ಸುಲಭವಾಗಿ 5 ಅಂಕಗಳನ್ನು ಪಡೆದುಕೊಳ್ಬೋದು. ಇಲ್ಲಿ ನಾನು ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸಸ್ಗಳನ್ನೆಲ್ಲ ಸೇಮ್ ಬರೀರಿ. ರೆಡ್ಡಿಂಗಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಅಲ್ಲಿ ಕೊಟ್ಟಿರುವಂಥ ಅಡ್ವರ್ಟೈಸ್ಮೆಂಟ್ನಲ್ಲಿ ಕೊಟ್ಟಿದ್ದಾರಲ್ವ ಆ ಇನ್ಫಾರ್ಮೇಷನನ್ನು ಬಳಸ್ಕೊಂಡು ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದನ್ನು ಬರೆದಾದ್ಮೇಲೆ ನೀವು ಬಯೋಡೇಟಾವನ್ನು ಕೂಡ ಬರೀಬೇಕಾಗುತ್ತೆ. ಬಯೋಡೇಟಾ ನೇಮ್ ಆಲ್ರೆಡಿ ಹೆಸರನ್ನು ಕೊಟ್ಟಿದ್ದಾರೆ XX, ಅಡ್ರೆಸ್ YY. ಡೇಟ್ ಆಫ್ ಬರ್ತ್ ನೀವು ಯಾವುದಾದ್ರೂ ಡೇಟ್ ಆಫ್ ಬರ್ತನ್ನು ಬರಿಬೋದು. ನೆಕ್ಸ್ಟ್ ಕ್ವಾಲಿಫಿಕೇಷನ್ BA ಕಂಪ್ಯೂಟರ್ ಬೇಸಿಕ್ಸ್. ಇಲ್ಲಿ ಕಂಪ್ಯೂಟರ್ ಬೇಸಿಕ್ಸ್ ಅಂತ ನಾನು ಕೊಟ್ಟಿದ್ದೀನಿ, ಏಕೆ ಅಂತ ಹೇಳಿದ್ರೆ ಅಲ್ಲಿ ಅವರು ಕಂಪ್ಯೂಟರಿನ ಬೇಸಿಕ್ಸ್ ಬಗ್ಗೆ ಕೇಳಿದ್ದಾರೆ, ಅದರ ಬಗ್ಗೆ ನಾಲೆಡ್ಜ್ ಇದ್ದರೆ ಒಳ್ಳೆಯದು ಅಂತ ಹೇಳಿರೋದ್ರಿಂದ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಕೊಟ್ಟಿದ್ದೇನೆ. ನೆಕ್ಸ್ಟ್ ಎನಿ ಡಿಗ್ರಿ ಅಂತ ಕೊಟ್ಟಿರೋದ್ರಿಂದ ನಾನು BA ಅಂತ ಕೊಟ್ಟಿದ್ದೇನೆ. ನೀವು BA, BSW, BCom, BSc ಅಥವಾ ಬೇರೆ ಇನ್ಯಾವುದಾದರೂ ಡಿಗ್ರಿಯನ್ನು ಇಲ್ಲಿ ಬರೀಬೋದು. ನೆಕ್ಸ್ಟು ಲ್ಯಾಂಗ್ವೇಜಸ್ ನೋನ್ ಇಂಗ್ಲೀಷ್, ಕನ್ನಡ, ಹಿಂದಿ. ಎಕ್ಸ್ಪೀರಿಯನ್ಸ್ 3 years. ವಿದ್ಯಾರ್ಥಿಗಳೇ, ಈ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ನೀವು ಅಲ್ಲಿಂದ ಈ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೆಯಿರಿ ಅಂತ ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.